ಬರೀ ಒಂದು ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸಮನ್ಸ್ ಕೂಡ ಬರುತ್ತೆ. ಈಗ ಆ ಬೈಕ್ ಕೋರ್ಟಿಗೆ ಹೋದಂಗೆ ಮನೆಗಿರೋಕ್ಕಾಗೋದೇ ಇಲ್ಲ. ಹೋಗಲೇಬೇಕು. ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂಡ್ಲೇಬೇಕು. ರಿಲೀಸ್ ಆಗ್ಬೇಕಾದ್ರೆ ಎಲ್ಲೂ ಯಾವುದೇ ಒಂದು ನ್ಯೂಸ್ ಬಂದಿಲ್ಲ. ಅವಾಗ್ಲೇ ಗೊತ್ತಾಗುತ್ತೆ ಯಾರ ಪರ ಇದ್ದಾರೆ. ಈ ನ್ಯೂಸ್ನವರು, ಮೀಡಿಯಾದವರು ಈ ತರ ನಕಲಿ ಪ್ರಚಾರ ಮಾಡೋರು ಯಾರ ಪರ ಇದ್ದಾರೆ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಅದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ. ಅವತ್ತಿನ ಮಾಡ್ಕೊಂಡು ಬಂದಿದ್ದೀರಾ, ಪ್ರಚಾರನೂ ನೀವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಒಂದು ಕೇರಳ ಹಂದಿ ಬಗ್ಗೆ ಒಂದು 2 ವಿಡಿಯೋ ಮಾಡಿದ್ದೆ. ಆ ಕೇರಳ ಹಂದಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಹಂಗೆ ರೊಚ್ಚಿ ಎದ್ಬಿಟ್ಟು ಕೊಚ್ಚಲ್ಲೆಲ್ಲ ಹೊರಲಾಡ್ತಾ ಇತ್ತು. ಆದ್ರೂ ಸರಿ, ಹಾಳಾಗೋಗ್ಲಿ, ಮಾತಾಡೋದು ಬೇಡ, ಕೇರಳ ಹಂದಿಗೆ ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ವಲ್ಲ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೆ. ಅದು ನಮಸ್ಕಾರ. ಎಲ್ಲ ಸೊಲ್ಲಿನ ಹೋರಾಟಗಾರರಿಗೂ, ಸತ್ಯದ ಪರರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರನ್ನು ಯಾವ ಥರ ಬೆದರಿಸಿ ಸುಳ್ಳು ಕೇಸನ್ನು ಹಾಕಿಸಿ ಒಳಗಾಗಿರ್ತಕ್ಕಂಥ ಘಟನೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಈಗ 1 ತಿಂಗಳಾಯಿತು ಅವರು ಹೊರಗೆ ಬಂದಿದ್ದಾರೆ. ಹೊಸ ವರ್ಷದ ದಿನದಂದು, ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಯುಗಾದಿ ದಿನದಂದು ಅವರು ಹೊರಗಡೆ ಬಂದಿರತಕ್ಕಂಥದ್ದು. ಈಗ ಅವರೇ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ಯಾವುದಕ್ಕೂ ಅವರು ಜಗ್ಗಲ್ಲ, ಎದುರಲ್ಲ ಕಣ್ರಿ. ಮತ್ತೆ ಇದರಲ್ಲಿ ನೋಡಿ ನಮಗೆಲ್ಲ ತಾವು ನೋಡ್ತಿರ್ಬೋದು. ನಮ್ಮ ಜೊತೆಗೆ ನಮ್ಮ ಆತ್ಮೀಯ ಮತ್ತು ಹೆಮ್ಮೆಯ ಸ್ನೇಹಿತರು, ಸೌಜನ್ಯ ನ್ಯಾಯಪರ ಹೋರಾಟಗಾರರಾದಂತಹ ಯೂಟ್ಯೂಬರ್ ಸಂಚಾರಿ ಸ್ಟುಡಿಯೋ ಸಂತೋಷ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಯುಗಾದಿ ಹಬ್ಬದ ಶುಭ ದಿನ. ನಮ್ಮ ಎಲ್ಲ ಹಿಂದೂಗಳಿಗೂ ಕೂಡ ಹೊಸ ವರ್ಷದ ದಿನ. ಇವತ್ತಿನ ದಿನವೇ ನಮ್ಮ ಸ್ನೇಹಿತರು ಸಂತೋಷ್ ಅವರು ಬಿಡುಗಡೆಯಾಗಿದ್ದಾರೆ. 1 ತಿಂಗಳ ಬಳಿಕ ನಮ್ಮ ಜೊತೆಗೆ ಮತ್ತೆ ಬಂದಿದ್ದಾರೆ. ಇಲ್ಲಿ ಒಂದು ಮಾತನ್ನು ನಾನು, ಈ ಏನು ಅತ್ಯಾಚಾರಿಗಳ ನಕಲಿ ದೇವಮಾನವನ ಗ್ಯಾಂಗ್ ಇದೆಯಲ್ಲ, ನೇರವಾಗಿ ಸಂದೇಶವನ್ನು ಕೊಡ್ತಾ ಇದ್ದೀನಿ. ನೀವು ಜೈಲಿಗೆ ಹಾಕಿಬಿಟ್ರೆ ಇಲ್ಲಿ ಹೆದರ್ಕೊಂಡು ಕೂತ್ಕೊಳ್ಳೋರು ಯಾರು ಇಲ್ಲ. ಹೋರಾಟ ಕಡಿಮೆ ಮಾಡಬೇಕು, ಹತ್ತಿಕ್ಕಬೇಕು, ಹೋರಾಟ ಒಡಿಬೇಕು, ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತ ಹೇಳಿ ಅಪಪ್ರಚಾರ ಮಾಡಿದ್ರೆ, ಸುಳ್ಳು ಅಪಪ್ರಚಾರ ಮಾಡಿದ್ರೆ, ಜೈಲಿಗೆ ಹಾಕಿದ್ರೆ ಹೋರಾಟ ತಗ್ಗಲ್ಲ, ಇನ್ನೂ ಹಿಗ್ಗುತ್ತದೆ. ಅದಕ್ಕೆ ಉದಾಹರಣೆ ನಮ್ಮ ಸಂಚಾರಿ ಸಂತೋಷ್ ಅವರು. ಸ್ವಾತಂತ್ರ್ಯ ಹೋರಾಟಕ್ಕೆ ಎಷ್ಟು ಜನ ಜೈಲಿಗೆ ಹೋಗಲಿಲ್ಲ ಬ್ರಿಟಿಷರ ವಿರುದ್ಧ? ಕರ್ನಾಟಕ ಏಕೀಕರಣದಲ್ಲಿ ಎಷ್ಟು ಜನ ಜೈಲಿಗೆ ಹೋಗಲಿಲ್ಲ? ಎಷ್ಟು ಜನ ರೈತ ಹೋರಾಟಗಾರರು ಕನ್ನಡ ಪರ ಚಳವಳಿ ನಡೆದಾಗ ಎಷ್ಟು ಜನ ಜೈಲಿಗೆ ಹೋಗಲಿಲ್ಲ? ಎಮರ್ಜೆನ್ಸಿ ಇದ್ದಾಗ, ಅದು ಬಿಡಿ, ಸೋನಂ ವಾಂಗ್ಚುಕ್ ಅವರು ಇಡೀ ದೇಶ ಜಗತ್ತು ಹೆಮ್ಮೆ ಪಡುವಂತಹ ಸಮಾಜ ಪರವಾದ ಇರ್ತಕ್ಕಂತಹ ಒಬ್ಬ ವಿಜ್ಞಾನಿ, 6 ತಿಂಗಳಿಂದ ಇವತ್ತು ಅವರು ಕೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ, ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದಾಗ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸೆರೆಮನೆನೂ ಒಂದೇ, ಅರಮನೆನೂ ಕೂಡ ಒಂದೇ. ಹಿಂಗಾಗಿ ನಕಲಿ ದೇವಮಾನವನೇ, ನೀನು ತಿಳ್ಕೋ, ನಿನ್ನ ಸಿಂಡಿಕೇಟ್, ನಿನ್ನ ಗ್ಯಾಂಗ್, ನಿನ್ನ ಸುಳ್ಳಿನ ಕೋಟೆ ಕಟ್ಟಿ ಹೆದರ್ಸ್ತೀನಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೇರವಾದ ಸಂದೇಶ ಕೊಡ್ತಾ ಇದ್ದೀನಿ. ಎಲ್ಲರ ನಮ್ಮ ಮನೆಗೆ ಕಳಿಸೋದು, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನೇ ಹೆದರ್ಸೋದು, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಗಡಿಪಾರು ಮಾಡ್ತೀವಿ ಅಂತ ಹೇಳಿ ಹೆದರ್ಸೋದು, ಇಲ್ಲಿ ಹೆದರವನ್ ಯಾರು ಇಲ್ಲ. ಆ ನಂತರ ನೀನು ನಿನ್ನ ತಮ್ಮನನ್ನ ರಕ್ಷಣೆ ಮಾಡೋದಕ್ಕೆ, ನಿನ್ನ ತಮ್ಮನ ಮಕ್ಕಳನ್ನ, ನಿನ್ನ ಕುಟುಂಬ ಮಾಡಿದಂತ 100 ಕೊಲೆ, ನೀನು ಮಾಡತಕ್ಕಂತ ಅಕ್ರಮ ಬಡ್ಡಿ ದಂಧೆ, ಮಂಜುನಾಥ ಸ್ವಾಮಿಯ ದೇವರ ಹೆಸರಿನಲ್ಲಿ ದೇವಸ್ಥಾನ ತೋರಿಸಿ ನೀನು ಪರಾರಿ ಆಗೋದಿಲ್ಲ. ಜೈಲಿಗೆ ಕಳಿಸ್ಬಿಟ್ರೆ ಈ ಹೋರಾಟ ನಿಲ್ಲಲ್ಲ. ಅಮೆರಿಕ ಇಸ್ರೇಲ್ ಯುದ್ಧ ನಿಲ್ಲಬಹುದು. ಅಮೆರಿಕ ಇರಾನ್ ಯುದ್ಧ ಏನಿದೆ ಈಗ ನಡೀತಾ ಇದೆಯಲ್ಲ, ಭೀಕರವಾದಂತ ಕದನ ಏನಿದೆಯಲ್ಲ, ಅದು ಕಾಂಪ್ರಮೈಸ್ ಆಗಬಹುದು. ಅಮೆರಿಕಾದವರು, ಇರಾನ್ದವರು ಕಾಂಪ್ರಮೈಸ್ ಆಗಬಹುದು.
ಇಸ್ರೇಲ್ ಇರಾನ್ ಕಾಂಪ್ರಮೈಸ್ ಆಗಬಹುದು. ಸೌಜನ್ಯ ಹೋರಾಟ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಈ ಅತ್ಯಾಚಾರಿಗಳ ವಿರುದ್ಧ ಯಾವತ್ತಿಗೂ ಕೂಡ ಯುದ್ಧ ನಿಲ್ಲಲ್ಲ. ಯಶಸ್ಸು ಸಿಗುವವರೆಗೆ, ಜಯ ಸಿಗುವವರೆಗೆ, ಇವನ ಸುಳ್ಳಿನ ಕೋಟೆ, ನಕಲಿ ದೇವಮಾನವನ ಶೋಷಣೆ ಸಾಮ್ರಾಜ್ಯ ಪತನ ಆಗುವವರೆಗೆ, ಶಿಕ್ಷೆ ಆಗುವವರೆಗೆ ಈ ಯುದ್ಧ ನಿಲ್ಲುವುದಿಲ್ಲ. ಆ ಸಂದೇಶವನ್ನ ನೇರವಾಗಿ ಕೊಡ್ತಾ ಇದ್ದೇನೆ. ನಮ್ಮ ಜೊತೆಗೆ ನಮ್ಮ ಹೆಮ್ಮೆಯ ಸಂಚಾರಿ ಸಂತೋಷ್ ಅವರಿದ್ದಾರೆ. ಅವರು ಕೂಡ ಬಹಳ ಒಂದು ಸ್ಫೂರ್ತಿಯಿಂದ ನಮ್ಮ ಜೊತೆಗಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ. ಆನಂತರ ಇಡೀ ಇವರ ಕಾರಾಗೃಹ ವಾಸದಲ್ಲಿದ್ದಾಗ ನಮ್ಮ ಜಯಂತ್ ಟಿ ಅವರು ನಿರಂತರವಾಗಿ ಓಡಾಡಿದ್ದಾರೆ, ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ, ಜೊತೆಗೆ ನಿಂತ್ಕೊಂಡಿದ್ದಾರೆ. ನಮ್ಮ ಪ್ರಕಾಶ್ ಸರ್, ಜಯಪ್ರಕಾಶ್ ಸರ್ ಮತ್ತು ಅನೇಕ ಇವತ್ತು ಸಾಕಷ್ಟು ಜನ ಅವರು ಬಂದು ಅವ್ರನ್ನ ರಿಸೀವ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋಕೆ ಅನೇಕ ಜನ ಬಂದು ಮಾತಾಡ್ಕೊಂಡು ಹೋದ್ರು. ಮತ್ತು ನೂರಾರು ಸಾವಿರಾರು ಜನ ಯೂಟ್ಯೂಬ್ ನಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಂಚಾರಿ ಸಂತೋಷ್ ಅವರಿಗೆ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನಾನು ಸೌಜನ್ಯ ಹೋರಾಟ ಸಮಿತಿ ವತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಸಂತೋಷ್ ಅವರ ಪರವಾಗಿ ಮತ್ತು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಈಗ ನಮ್ಮ ಸ್ನೇಹಿತರಾದಂತಹ ಸಂಚಾರಿ ಸಂತೋಷ್ ಅವರು ಒಂದೆರಡು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ, ಹೋರಾಟವನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ತೆ. ಸಂತೋಷ್ ಮಾತಾಡ್ತಾ ಇದ್ದೀನಿ, ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇಂದ. ಸೌಜನ್ಯ ಹೋರಾಟದಲ್ಲಿ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾದಾಗ ನಂತರ ನಾನು ಹೋರಾಟ ಶುರು ಮಾಡಿರೋದು ಜಯಂತ್ ಅವ್ರ ಜೊತೆ ಸೇರಿಕೊಂಡು ಮತ್ತು ಎಲ್ಲ ಟೀಮ್ ವರ್ಕ್ ಮಾಡಿದ್ದೀನಿ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಸೌಜನ್ಯ ಹೋರಾಟ, ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ನಾವು ದಾಖಲೆ ಸಮೇತ ಯಾವುದೇ ಸುಳ್ಳು ಪ್ರಚಾರ ಮಾಡದೆ ನಿರಂತರವಾಗಿ ನಿಜ ಸಂಗತಿ ಏನೇನಾಗಿದೆ ಅದರ ಬಗ್ಗೆ ನಾವು ವರದಿ ಮಾಡ್ತಾ ಬಂದಿದ್ದೀವಿ. ಮತ್ತೆ ನಾವು ಹೋರಾಟಕ್ಕೆ ಇಳಿದಾಗಲೂ ಕೂಡ ಯಾವುದಕ್ಕೂ ರೆಡಿಯಾಗಿ ತಯಾರಾಗಿ ನಾವು ಇಳಿದಿರೋದು. ಕೇಸುಗಳು ವಧೆ ಕೊಟ್ಟಿದ್ದಾರೆ, ಕೆಟ್ಟ ಶಬ್ದಗಳನ್ನು ಬೈದಿದ್ದಾರೆ, ಆಮೇಲೆ ಈ ಕೇಸ್ ಆಗುತ್ತೆ, ಜೈಲಾಗುತ್ತೆ, ಇದಕ್ಕೆ ಎಲ್ಲದಕ್ಕೂ ನಾವು ತಯಾರಾಗಿ ನಾವು ಜೀವನದಲ್ಲಿ ಕಷ್ಟಪಟ್ಟದಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಏನೂ ಅಲ್ಲ ನಮಗೆ. ಅದಕ್ಕಿಂತ ಜಾಸ್ತಿ ನಾವು ಜೀವನದಲ್ಲಿ ಕಷ್ಟಪಟ್ಟಿದ್ದೀವಿ. ಆ ಕಷ್ಟಕ್ಕಿಂತ ಈ ಜೈಲು ಶಿಕ್ಷೆ ಏನೂ ಅಲ್ಲ. ಹಾಗಾಗಿ ಎಲ್ಲದಕ್ಕೂ ತಯಾರಾಗಿ ನಾವು ಹೋರಾಟ ಶುರು ಮಾಡಿರೋದು. ಈಗ ಈ ಜೈಲು ಶಿಕ್ಷೆ ಆಯಿತು, ಈಗ ತುಂಬ ಜನಕ್ಕೆ ಈಗ ಹೆದರಿಕೆ ಇರ್ಬೋದು, ಇದು ಈ ಥರ ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡಿದರೆ ನಮಗೆ ಜೈಲು ಶಿಕ್ಷೆ ಆಗುತ್ತೆ. ಜೈಲು ಶಿಕ್ಷೆ ಹಾಕಿದ್ದು ಸುಳ್ಳು ಕೇಸ್ ದಾಖಲೆ ಮಾಡಿದ್ದು. ನಾವು ಯಾವುದೇ ಒಂದು ಸುಳ್ಳು ಪ್ರಚಾರ ಮಾಡಿದ್ದು ಇಲ್ಲಿವರೆಗೂ ಇಲ್ಲ. ದಾಖಲೆ ಸಮೇತ ನಾವು ವರದಿಯನ್ನು ಮಾಡ್ತಾ ಬಂದಿದ್ವಿ. ಈಗ ಜೈಲು ಶಿಕ್ಷೆ ಆಯಿತು, ಇನ್ನು ಯಾರು ಮಾಡಲ್ಲ, ಅಲ್ಲಿ ಶಿಕ್ಷೆ ಅದನ್ನು ಎದುರ್ಕೊಂಡು ಇನ್ನು ಮುಂದೆ ಮಾಡಲ್ಲ ಅಂತ ಯಾರು ಅಂದ್ಕೊಂಡಿದ್ದೀರಾ ಅದೆಲ್ಲ ತಪ್ಪು. ನಾವು ಇನ್ನೂ ಕೂಡ ನಿರಂತರವಾಗಿ ಸೌಜನ್ಯ ಹೋರಾಟದ ಬಗ್ಗೆ, ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ನಾವು ನಿರಂತರವಾಗಿ ಇನ್ನೂ ಕೂಡ ನಾವು ಜನಗಳಿಗೆ ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ. ಆಮೇಲೆ ಸಂತೋಷ, ಈಗ ಒಂದು ಇವರು ಟ್ರೋಲ್ ಮಾಡಿದ್ರು, ಏನೋ ನೀವು ನನಗೆ ಬೈದಿದ್ದೀರ ಅಂತ ಹೇಳಿ, ಗೊತ್ತಲ್ಲ? ಈಗ ಎಷ್ಟೊಂದು 6-7 ತಿಂಗಳ ಹಿಂದೆ ಈ ನಕಲಿ ದೇವ ಮಾನವನ ಗ್ಯಾಂಗ್ನವರು ಎಷ್ಟೊಂದು ಹೆದರ್ಕೊಂಡಿದ್ದಾರೆ ಸಂತೋಷ್ ಅವ್ರ ಬಗ್ಗೆ ಅಂತ ಹೇಳಿದ್ರೆ, ಒಂದು 6 ತಿಂಗಳ ಹಿಂದೆ ಅವರು ಹೇಳಿದ್ದು ಈ ಬಡ್ಡಿ ದಂಧೆ ನಿಲ್ಲಿಸಬೇಕು ಮತ್ತೆ ಈ ಸುಳ್ಳು ಅಪಪ್ರಚಾರ ನಿಲ್ಲಿಸಬೇಕು ಅಂತ ಹೇಳಿ 6 ತಿಂಗಳ ಹಿಂದೆ ಸಂತೋಷ್ ಅವರು ವಿಡಿಯೋ ಮಾಡಿದ್ರು. ಈ ನಕಲಿ ದೇವಮಾನವನ ನಕಲಿ ಅಕೌಂಟ್ಗಳು ಸೇರ್ಕೊಂಡು ಅದನ್ನ ಎಡಿಟ್ ಮಾಡಿ ಅವರು ಹಂಗದ ಯಾವ ತರ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ಸಂಚಾರಿ ಸಂತೋಷ್ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಬೈಯೋ ರೀತಿಯಲ್ಲಿ ಅದನ್ನ ಎಡಿಟ್ ಮಾಡಿ ಫೇಸ್ಬುಕ್ ಅಲ್ಲಿ ಇವತ್ತಿಗೂ ಕೂಡ ಆಗ್ತಾ ಇದ್ದಾರೆ. ಈ ಬ್ರ್ಯಾಂಡ್ ನಕಲಿ ಕೆಲಸನೇ ಇದು. ನೀವು ಪಕ್ಕದಲ್ಲಿ ಇದ್ರೆ ನೀವು ಹೇಳ್ರಿ, ನೀವು ನನಗೆ ಬೈದಿದ್ರು ಅಥವಾ ಅವರಿಗೆ ನೀವು ಉತ್ತರ ಕೊಟ್ಟಿದ್ರು? ಇಲ್ಲ ಸರ್, ಏನೂ ಆಗಿಲ್ಲ. ಅಲ್ಲಿ ಮೊನ್ನೆ ಅರೆಸ್ಟ್ ಆದಾಗ್ಲೂ ಕೂಡ 5 ನಿಮಿಷಕ್ಕೆ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ನನ್ನ ಬಗ್ಗೆ ಬಂದಿದೆ. ಫೋಟೋ ಹಾಕ್ಬಿಟ್ಟು ಏನಾದ್ರು ಕೆಟ್ಟದಾಗಿ ಕಮೆಂಟ್ ಮಾಡಿ ಎಲ್ಲ ನ್ಯೂಸ್ ಮಾಡಿದ್ದಾರೆ. ಅದೇ ಇವತ್ತು ರಿಲೀಸ್ ಆಗ್ಬೇಕಾದ್ರೆ ಎಲ್ಲೂ ಯಾವುದೇ ಒಂದು ನ್ಯೂಸ್ ಬಂದಿಲ್ಲ. ಅವಾಗ್ಲೇ ಗೊತ್ತಾಗುತ್ತೆ ಯಾರು ಪರ ಇದ್ದಾರೆ. ಈ ನ್ಯೂಸ್ನವರು, ಮೀಡಿಯಾದವರು ಈ ತರ ನಕಲಿ ಪ್ರಚಾರ ಮಾಡೋರು ಯಾರ ಪರ ಇದ್ದಾರೆ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಅದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ. ಅವತ್ತಿನ ಮಾಡ್ಕೊಂಡು ಬಂದಿದ್ದೀರಾ, ಪ್ರಚಾರನೂ ನೀವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ.
ಪರ ಆಗ್ಲಿ ವಿರೋಧ ಆಗ್ಲಿ ನಮ್ಮನ್ನು ಸಪೋರ್ಟ್ ಮಾಡಿದವರಿಗೆ ವಿರೋಧ ಮಾಡಿದವರಿಗೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನಿಮ್ಮಿಂದಲೇ ನಾವು ಪ್ರಚಾರ ಆಗ್ತಾ ಇರೋದು. ನಾವು ಪ್ರಚಾರ ಅಂತಲ್ಲ, ಈ ನಮ್ಮ ಸತ್ಯದ ಹೋರಾಟದ ಬಗ್ಗೆ ನಾವು ನಮ್ಮ ಏನ್ ಮಾಹಿತಿ ಇದೆ ಅದು ಪ್ರಚಾರ ಆಗ್ತಾ ಇರೋದು ನಿಮ್ಮಿಂದಲೇ. ಹಾಗಾಗಿ ನಾವು ಇನ್ನು ಬೈತಾರೆ, ತೆಗಳ್ತಾರೆ, ಹೊಗಳ್ತಾರೆ, ಅದಕ್ಕೆಲ್ಲ ನಾವು ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ಕೆಲಸವನ್ನು ನಾವು ಮುಂದುವರಿಸ್ತೀವಿ. ನೆಕ್ಸ್ಟ್ ಲೀಗಲ್ ಟೀಮ್ ಇದ್ರ ನಮ್ಮ ಅಡ್ವೊಕೇಟ್ ಮೋಹಿತ್ ಅವರು ಬರೀ ವಕೀಲರಾಗಿ ಇಷ್ಟೇ ಅಲ್ಲ, ಹೋರಾಟಗಾರರಾಗಿ ಕೂಡ ನಿರಂತರವಾಗಿ ನಮ್ಮ ಸ್ನೇಹಿತನಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ನಮ್ಮ ಈ ವಕೀಲರ ವ್ಯಾಪ್ತಿ ಬಾಲನ್ ಸರ್ ಇದ್ದಾರೆ, ಮತ್ತೆ ಈಗ ರಂಗನಾಥ್ ರೆಡ್ಡಿ ಅಂತೇಳಿ ಬಾಲಕೃಷ್ಣ ಸರ್, ಮತ್ತೆ ವಿಜಯವಾಸು ಪೂಜಾರಿ ಅವರು, ಇನ್ನೂ ತುಂಬಾ ಬಹಳ ನಾನು ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ನಾನು ಹೇಳೋದಿಷ್ಟೇ, ದಯವಿಟ್ಟು ಒಂದು ಕೋಆರ್ಡಿನೇಷನ್ ನಲ್ಲಿ ನಾವು ಎಲ್ಲರೂ ಕೂಡ ಇನ್ನು ಮುಂದೆ ಈ ರೀತಿಯಾದಂತಹ ಕೆಲಸಗಳನ್ನ ಹೋರಾಟವನ್ನ ಒಂದು ಸಂಘಟಿತವಾಗಿ ಇಲ್ಲಿವರೆಗೆ ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಸಂಘಟಿತವಾಗಿನೇ ನಡೀತಾ ಇದೆ. ಇನ್ನೂ ಕೂಡ ಇದನ್ನ ಕಾನೂನು ಬಲವನ್ನ ಹೆಚ್ಚಿಸುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ದೆಹಲಿಯಲ್ಲಿರುವಾಗ ಜೈನ್ ಸರ್ ಅವರು, ಅಶೋಕ್ ಅವರು, ಆಮೇಲೆ ಪ್ರಕಾಶ್ ಅವರು, ಆಮೇಲೆ ಹಲವಾರು ನಮ್ಮ ಹೋರಾಟಗಾರರು ನಮ್ಮನ್ನು ಭೇಟಿಯಾಗಿದ್ದಾರೆ. ಯಾರು ನಮ್ಗೆ ಯಾರು ಕೇಳೋರಿಲ್ಲ ಆ ತರ ಇಲ್ಲ, ಎಲ್ಲರೂ ಬಂದಿದ್ದಾರೆ. ಅಪಪ್ರಚಾರ ಮಾಡಿದ್ರು ಮಾಡ್ತಾರೆ, ಈಗ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇರೋದು ಭೇಟಿಗೆ ಅವಕಾಶ ಇರೋದು ವಾರಕ್ಕೆ ಒಂದ್ಸಲ ಇಲ್ಲೊಂದು 2 ಸಲ ಇರೋದು. ಎಲ್ಲರಿಗೂ ಬರಕ್ಕಾಗಿಲ್ಲ, ತುಂಬಾ ಜನ ಬರ್ತೀವಿ ಅಂತ ಅಲ್ಲಿ ಬಿಡಲ್ಲ. ಅಲ್ಲಿ ಆ ತರ ಇದ್ರೆ ಆದ್ರೂ ಕೂಡ ನಮ್ಗೆ ಎಲ್ಲ ಬಂದು ಮಾತಾಡಿಸಿ ಬೇಕಾಗಿರುವಂತ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾವು ಮತ್ತೆ ತುಂಬಾ ಕೆಲವರು ನಂಬ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ, ಕೆಲವರು ಖುಷಿ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಜಸ್ಟಿಸ್ ಫಾರ್ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಒಂದು ಕೇರಳ ಹಂದಿ ಬಗ್ಗೆ ಒಂದು 2 ವಿಡಿಯೋ ಮಾಡಿದ್ದೆ. ಆ ಕೇರಳ ಹಂದಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಹಂಗೆ ರೊಚ್ಚಿ ಎದ್ಬಿಟ್ಟು ಕೊಚ್ಚಲ್ಲೆಲ್ಲ ಹೊರಲಾಡ್ತಾ ಇತ್ತು. ಆದ್ರೂ ಸರಿ, ಹಾಳಾಗೋಗ್ಲಿ, ಮಾತಾಡೋದು ಬೇಡ, ಕೇರಳ ಹಂದಿಗೆ ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ವಲ್ಲ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೆ. ಅದು ಯಾರ ಬಗ್ಗೆ ಬೇಕಾದ್ರೂ ಬೊಗಳ್ಕೊಳ್ಳಿ, ನಾಯಿ ಅಲ್ವಾ ಬೊಗಳೋದು, ಹಂದಿ ಬೊಗಳಲ್ಲ. ಹಂದಿ ಹೆಂಗ್ ಸೌಂಡ್ ಮಾಡುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಹಂದಿ ಬಗ್ಗೆ ಕಮೆಂಟ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ಬಟ್ ಸ್ಟಿಲ್ ಈ ಹಂದಿ ಎಷ್ಟು ಕೊಚ್ಚೆ ಹಂದಿ ಅಂತಂದ್ರೆ, ಈ ಹಂದಿಗೆ ಮೊದಲನೇದಾಗಿ ಮತ್ತೆ ಕಡೆಯದಾಗಿ ಒಂದು ಅಡ್ವೈಸ್ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊ ಹಂದಿ. ಯಾಗೊತ್ತಾ, ಗುರು 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 ಅಂತ ಎಲ್ಲಾದ್ರೂ ಹೋಗ್ತಾ ಇರ್ತೀಯ ಹೇಸಿಗೆ ತಿನ್ನಕ್ಕೆ, ಹೇಸಿಗೆ ತಿನ್ನೋ ಮೊದ್ಲು ಕೇಳಿಸ್ಕೊಬಿಡು, ಆಮೇಲೆ ಏನಾದ್ರೂ ತಿಂದ್ಕೊ ನೀನು. ಒಂದು ಹುಡುಗ ಆಗ್ಲಿ ಒಂದು ಹುಡುಗಿ ಆಗ್ಲಿ ನೋ ಅಂದ್ಮೇಲೆ ಅವ್ರ ಹಿಂದೆ ಹೋಗ್ಬಾರ್ದು. ಯಾರೇ ಆಗಿರ್ಬೋದು, ನೋ ನನಗಿಷ್ಟ ಇಲ್ಲ ಅಂತ ಅಂದು ನಿನ್ನ ಬ್ಲಾಕ್ ಮಾಡಿ ಬ್ಲಾಕ್ ಲಿಸ್ಟಿಗೆ ಹಾಕಿದ್ಮೇಲೂ ಅವ್ರ ಹಿಂದೆ ನಾನು ಹೋಗ್ತೀನಿ, ನಾನು ಬಿಡಲ್ಲ ಅಂತ ಹೇಳಿದ್ರೆ ನೀನನ್ ಮತ್ತೇನಂತ ಕರಿಬೇಕು ಹೇಳು? ನಾಚಿಕೆ, ಮಾನ, ಮರ್ಯಾದೆ ಇದೆಲ್ಲ ಇರ್ಬೇಕಾಗತ್ತೆ. 3 ಬಿಟ್ಬಿಟ್ಟಂಗೆ ಮಾತಾಡಬಾರ್ದು. ಒಂದು ಹೋರಾಟ ನಡೀತಾ ಇದೆ, ಆ ಹೋರಾಟಕ್ಕೆ ನನ್ನಿಂದ ಆದ್ರೆ ನಾನು ಸಹಕಾರ ಕೊಡ್ಬೇಕು. ಆಗ್ಲಿಲ್ವಾ, ಸರಿ ನಾನು ಬಿಡ್ತೇನೆ, ನನಗೆ ಕಷ್ಟಗಳನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡು. ನಿನಗೆ ಹಣಕಾಸಿನ ಸಮಸ್ಯೆ ಆಯ್ತು ಹೋರಾಟದಿಂದ, ಹೋರಾಟ ಅಂದ್ಮೇಲೆ ಹಣಕಾಸಿನ ಸಮಸ್ಯೆ ಆಗತ್ತೆ ಅಂತ. ಸ್ವಾತಂತ್ರ್ಯ ಹೋರಾಟದಲ್ಲೇ ಭಾಗವಹಿಸ್ಬೇಕು ಅಂತಂದ್ರೆ ಮನೆಯಲ್ಲಿ ದುಡಿಯುವಂತಹ ಮಕ್ಳಿರ್ಬೇಕು ಅಥವಾ ಶ್ರೀಮಂತರಾಗಿರ್ಬೇಕು, ಅಂತವ್ರ ಕುಟುಂಬದಿಂದ ಮಾತ್ರ ಹೋರಾಟಕ್ಕೆ ಹೋಗ್ತಾ ಇದ್ರು. ಯಾರು ಕಡು ಬಡವ್ರು ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅವ್ರ ಮನೆ ಹೆಣ್ಮಕ್ಳನ್ನ, ಅವ್ರ ಮನೆ ಮಕ್ಳನ್ನ ಕಾಪಾಡ್ಬೇಕು ಅಂತ. ಇಷ್ಟು ಸೂಕ್ಷ್ಮಗಳನ್ನ ಅರಿಯದ ಹಂದಿ ಇಲ್ಲಿ ಬಂದು ನೀನ್ ಗಲಾಟೆ ಮಾಡ್ತಾ ಇದೀಯಲ್ಲ, ಸರಿನಾ ಇದು ನಿನ್ಗೇನೆ? ನಾನು ಹೋರಾಟ ಆಗಕ್ಕೆ ಬಿಡಲ್ಲ, ಹೋರಾಟನ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇದ್ಯಾ. ಹೋರಾಟಗಾರರು ಯಾರೋ ಇರ್ತಾರೆ. ನಾವೆಲ್ಲ ಹೋರಾಟಗಾರರು ಅಂತ ನನ್ನನ್ನು ನಾನು ಹೇಳ್ಕೊಳ್ಳೋದೇ ಇಲ್ಲ. ಮೊದಲಿಗೆ ನಾನು ಯಾವ ಹೋರಾಟನೂ ಈವರೆಗೂ ನಂದು ಅಂತ ನಾನು ಹೇಳ್ಕೊಂಡಿಲ್ಲ. ಏನೋ ಒಂದು ಅಳಿಲು ಸೇವೆ ಅಂತಾರಲ್ಲ, ಆ ತರ ಏನಾದ್ರೂ ಇರ್ಬೋದಷ್ಟೇ ನಮ್ದು. ನಮ್ಗೆಲ್ಲ ನೋಡು, ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡಕ್ ಆಗಲ್ಲ. ನಿಂತರ ಓವರ್ ಆಕ್ಟಿಂಗೂ ನಾನು ಮಾಡಲ್ಲ, ಆಯ್ತಾ? ನಿಂದೆಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು. ಬಿಟ್ಬಿಟ್ಟೆ ತಾನೆ, ನಿನ್ ಬಗ್ಗೆ ಒಂದು ಲೈನ್ ಮಾತಾಡ್ಲಿಲ್ಲ. ಮೋರ್ ದೆನ್ ಒಂದು ವಿಡಿಯೋ ಆದ್ಮೇಲೆ ಅಲ್ಲಿಗೆ ನಿಲ್ಸಿದ್ದೆ ನಾನೇನು ಜಡ್ಜಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟೆ, ನಾನು ಲಾಯರ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟೆ. ಮಾಡು ಮಾರಾಯ್ತಿ, ಮಾಡು, ಸುಪ್ರೀಂ ಕೋರ್ಟ್ಗೂ ಹೋಗ್ಬಿಡು. ನಿಂದೇನಾದ್ರೂ ಮಾನ ಹರಾಜಾಗಿದ್ರೆ, ನನ್ ಮಾನ ಹರಾಜಾಕ್ಬಿಟ್ರು ಇವ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೋಗ್ಬಿಡು.
ಅದ್ ಬಿಟ್ಬಿಟ್ಟು ಸಣ್ಣ ಸಣ್ಣ ಮಕ್ಳ ಹತ್ರ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಕಟ್ಕೊಡೋ ಅಂತ ಕೆಲಸ ಮಾಡ್ಬೇಡ, ಗಲೀಜ್ ಕೆಲಸ ಮಾಡ್ಬೇಡ ಆಯ್ತಾ. ಸಿ, ಯಾರಾದ್ರೂ ಒಬ್ರು ಅವರನ್ನ ಸಹಿಸಕ್ ಆಗ್ಲಿಲ್ಲ ಅವ್ರನ್ನ ನೋಡಿ ಅಂದ್ರೆ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರಂತೆ. ಅದನ್ನೇ ನೀನ್ ಫಸ್ಟ್ಗೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ಯಾ. ಅಷ್ಟು ಅಸಹನೇನಾ ನಿನಗೆ? ಅಷ್ಟು ತಾಳ್ಮೆ ಇಲ್ವಾ ನಿನ್ಗೆ? ಹೋರಾಟನ ಹತ್ತಿಕ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ, ಕೇಳಿಸ್ಕೊಂಡಿರೋರು ಇವಳು ಹೋರಾಟನ ಹತ್ತಿಕ್ಕಕ್ಕೆ 14 ವರ್ಷದಿಂದ ಎಂತೆಂತವ್ರ ಕೈಯಲ್ಲೋ ಆಗ್ಲಿಲ್ಲ, ಇವಳು ಯಾರೋ ಚಿಲ್ರೆ ಹಂದಿ ಬಂದ್ಬಿಟ್ಟು ಕಿರ್ಚಾಡ್ತಾಳಲ್ವಾ ಅಂತ ಅನ್ಸುತ್ತಲ್ವಾ ಹಂದಿ? ಈ ಹಂದಿಗೆ ಬುದ್ಧಿ ಹೇಳೋರೆ ಇಲ್ಲ. ಇದಕ್ ಮೊದ್ಲು ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ, ಈಗ ಇಲ್ವೂ ಇಲ್ಲ ಯಾರೂನು. ಏನಾದ್ರೂ ಹೇಳಿದ್ರೆ ನಾನೇ ಹೇಳ್ಬೇಕಷ್ಟೇ ಈ ಹಂದಿಗ್ ಬುದ್ಧಿನ. ಯಾಕಂದ್ರೆ ಈ ಹಂದಿಗೆ ಎಷ್ಟು ಹೇಳಿದ್ರು ಲದ್ದಿ ತಿನ್ನೋ ಕೆಲ್ಸನೇ ಮಾಡೋದು. ಸಿ, ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ, ಒಬ್ಬ ಗಂಡ್ಸು ನೋ ಅಂದ್ಮೇಲೆ ನೋನೆ, ಒಂದು ಹೆಂಗ್ಸು ನೋ ಅಂದ್ಮೇಲೂ ನೋನೆ. ಅರ್ಥ ಆಯ್ತಾ ನಿನಗೆ? ಯಾರಾದ್ರೂ ನೋ ಅಂದ್ಮೇಲೆ ಅವ್ರ ಹಿಂದೆಯಿಂದ ಹೋಗ್ಬೇಡ. ಅರ್ಥ ಆಯ್ತಾ? ಹಂದಿ ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಎಲ್ಲಾದ್ರೂ ಒಂದ್ ಕಡೆ, ಯಾವುದೋ ನಿನ್ನ ಬಾಡಿಯ ಯಾವುದೋ ಒಂದು ಕಡೆ ಇದೆ ಅಂತಂದ್ರು, ಇನ್ನು ಮುಂದೆ ಆದ್ರೂ ಅದಾಗಲ್ಲ, ಅದು ಇನ್ನು ಮುಂದುವರಿಯಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಬಿಟ್ಬಿಟ್ಟು ನಿನ್ ಜೀವನ ನೀನ್ ನೋಡ್ಕೊ. EMI ಕಟ್ಬೇಕು ತಾನೆ ನೀನು? ಹೋಗು, ನೆಟ್ಟಿಗೆ ಕೆಲ್ಸಕ್ಕೆ ಹೋಗು. ಇನ್ನೊಬ್ರಿಗೆ ಯಾರಿಗೋ ದುಡ್ಡಿಲ್ಲ, ಇನ್ನೊಬ್ರು ಯಾರೋ ಸಂತೆನಲ್ಲಿ ವ್ಯಾಪಾರ ಮಾಡ್ತಾರೆ, ಅವ್ರನ್ನೆಲ್ಲ ಹಂಗಿಸ್ಬೇಡ ಆಯ್ತಾ. ನಿನಗಿಂತ ಶ್ರೀಮಂತರು ಅದೆಷ್ಟೋ ಜನ ಇರ್ತಾರೆ, ನೀನ್ ಹಿಂಗ್ ತಲೆ ಎತ್ತು ನೋಡ್ಬೇಕು, ಅಷ್ಟು ಜನ ಇರ್ತಾರೆ ಆಯ್ತಾ. ಸಂತೆಯಲ್ಲಿ ವ್ಯಾಪಾರ ಮಾಡೋರೆ ಇವತ್ ನಿನ್ಗೆ ಇಷ್ಟ್ರ ಮಟ್ಟಿಗೆ ಉರ್ಸಿದ್ದಾರೆ ಅಂತಂದ್ರೆ ಇನ್ನ ಬೇರೆಯವರೆಲ್ಲ ಎಷ್ಟು ಉರಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊ. ಯಾರು ಉರಿಸ್ತಾ ಇಲ್ಲ, ಯಾಕೆ ಕೊಚ್ಚೆ ಹಂದಿನ ಹೋಗ್ಬಿಟ್ಟು ಕೇಳ್ಕೋದು ಅಂತ ನಾನು ಅದಕ್ಕೆ ಬಿಟ್ಬಿಟ್ಟಿರೋದು ನಿನ್ನನ್ನ. ಅದೇ ತೀರಾ ನೀನ್ ಈ ಕೆಳಮಟ್ಟಕ್ಕೆ ಇಳಿದ್ಬಿಟ್ಟು ನೀನು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದೆಯಲ್ಲ, ಕೆಲವು ಹೆಸರುಗಳನ್ನ ತಗೊಂಡಿದ್ಯಲ್ಲ ಗಂಡ್ ಮಕ್ಳದು, ಟ್ಯಾಗ್ ಮಾಡ್ತಾ ಇದೆಯಲ್ಲ ಬೇರೆ ಹೆಣ್ಮಕ್ಳ ಜೊತೆಗೆ. ಅದಕ್ಕೋಸ್ಕರ ಈ ವಿಡಿಯೋ. ನಿನಗೆ ಯಾರೋ ಒಬ್ರು ಇಷ್ಟ ಆಗಿದ್ದಾರೆ, ಅವ್ರು ನಿನ್ನ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀನು ಬೇರೆ ಹೆಣ್ಮಕ್ಳ ಬಗ್ಗೆ ಕೊಚ್ಚೆ ಹಂದಿ ಬುದ್ಧಿ ತೋರಿಸ್ಬಾರ್ದು. ಅರ್ಥ ಆಯ್ತಾ? ಕೊಚ್ಚೆ ಹಂದಿ ಅಂತ ಯಾಕೆ ಕರಿತಾ ಇದ್ದೀನಿ ನಿನ್ನ ಅಂತ? ಅಟ್ಲೀಸ್ಟ್ ಆಂಟಿ ಅಂತ ಕರಿತಿದ್ದೆ, ನಿನಗೆ ಆ ರೆಸ್ಪೆಕ್ಟು ಇಲ್ಲ ಇನ್ಮೇಲೆ. ಕೊಚ್ಚೆ ಹಂದಿ, ಗೊತ್ತಾಯ್ತಾ? ಗಲೀಜು ತಿನ್ನುವ ಕೊಚ್ಚೆ ಹಂದಿ. ಊರುಗಳಲ್ಲಿ ಇರುತ್ತಲ್ಲ ಅಲ್ಲಲ್ಲಿ, ಆ ತರ ಗಲೀಜ್ ಹಂದಿ ನೀನು. ಇನ್ನು ಮುಂದೆ ನೋಡು, ಅರ್ಥ ಮಾಡ್ಕೊ. ನೋ ಅಂದ್ಮೇಲೆ ನೋ, ಒಳ್ಳೆ ಮಾತಲ್ಲ ಅರ್ಥ ಮಾಡ್ಕೊಂಬಿಡು. ಯಾರೋ ಒಬ್ರು ನಿನ್ನ ನೋ, ಯು ಆರ್ ರಿಜೆಕ್ಟೆಡ್ ಅಂದ್ಮೇಲೆ ನೀನು ಆ ಗೌರವ ಉಳಿಸ್ಕೋಬೇಕು. ಸಿ, ಅವ್ರಿಗಿಷ್ಟ ಇಲ್ಲ ಅಂದ್ರೆ ನೀನ್ ಯಾಕೆ ಬೆನ್ಬಿದ್ದು ಹೋಗ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ಯಾರೇ ಆಗಿರ್ಬೋದು, ಒಂದು ಹೆಣ್ಮಗಳು ನಿನ್ನನ್ನು ಬ್ಲಾಕ್ ಮಾಡ್ಕೋತಾಳೆ, ಒಂದು ಗಂಡು ಹುಡುಗ ನಿನ್ನನ್ನು ಬ್ಲಾಕ್ ಮಾಡ್ಕೋತಾನೆ. ಯಾಕೆ ಮಾಡ್ಕೊಂತ ಇದ್ದಾರೆ ನಿನ್ನ ಈ ಗಲೀಜ್ ಮಾತುಗಳಿಗೆ? ಸಿ, ಈವರೆಗೂ ನಾನೇ ಯಾರನ್ನಾದ್ರೂ ಬ್ಲಾಕ್ ಮಾಡಿರ್ತೇನೆ, ಅಥವಾ ನೀನು ಫೋನ್ ಮಾಡ್ತೀನಿ ಅಂದ್ರೆ ನಾನು ಬೇಡ ಅಂತ ಹೇಳಿದೆ. ನೀನೊಂದು ಮೀಡಿಯೇಟರ್ ನ ಉಪಯೋಗ ಮಾಡ್ಕೊಂಡೆ, ಯಾರೋ ಒಬ್ರನ್ನ ಉಪಯೋಗ ಮಾಡ್ಕೊಂಡು ನನ್ನ ಫೋನ್ ನಂಬರ್ ಕೇಳಿದೆ, ನಾನು ಕೊಡಲ್ಲ ಅಂದೆ. ಯಾಕೆ ಗೊತ್ತಾ? ಕೊಚ್ಚೆ ಅಂದಿನ ದೂರದಿಂದ ನೋಡಕ್ಕೆ ಅಸಹ್ಯ, ಇನ್ನು ಅದನ್ನ ಫೋನಲ್ಲಿ ಬೇರೆ ಕೇಳಿಸ್ಕೊಳ್ಬೇಕಾದ ದರಿದ್ರ ಅಂತ ಅನಿಸ್ತು ನನಗೆ. ಕೆಲವು ದರಿದ್ರಗಳನ್ನ ನಾನು ಕೇಳಿಸ್ಕೊಳಕ್ ಇಷ್ಟಪಡಲ್ಲ. ನಿನಗೆ ಹೆದರ್ಕೊಂಡೆ ಅಂತ ಅನ್ಕೋಬೇಡ, ಅಸಹ್ಯ ಪಟ್ಕೊಂಡೆ. ನಿನ್ನ ನೋಡಿ ಅಸಹ್ಯ ಪಟ್ಕೊಂಡೆ ನಾನು. ಥೂ ಅನ್ನಿಸ್ತು ನನಗೆ. ಇಂಥ ಒಂದು ಹೆಣ್ಮಕ್ಳೆಲ್ಲ ಭೂಮಿ ಮೇಲೆ, ಈ ಹೆಣ್ಮಕ್ಳು ಅಂತ ಹೇಳಕ್ಕೂ ನಾಚಿಕೆ. ಹೆಣ್ಣು ಅಂದಿ ನೀನು, ಗಲೀಜು, ಕೊಳುಕು ಹೇಳ್ತೀಯಲ್ಲ, ಯಾವ ಬಾಯಲ್ಲಿ ಹೇಳ್ತೀಯ? ಒಂದು ಹೆಣ್ಮಗಳನ್ನ ರೇಪ್ ಮಾಡಿ ಕೊಂದು ಹಾಕಿದರೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಕ್ ಬಿಡಲ್ಲ, ಹೋರಾಟ ಮುಂದುವರಿಯಕ್ ಬಿಡಲ್ಲ, ನಾನು ಹೋರಾಟನ ಹಾಳು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಯಾವ ಬಾಯಲ್ಲಿ ಹೇಳ್ತೀಯ ನೀನು? ದಿನ ಬೆಳಗ್ಗೆ ಅನ್ನ ತಾನೇ ಊಟ ಮಾಡ್ತೀಯ, ಇದು ಏನಾದ್ರು ತಿಂತೀಯ? ಅನ್ನ ತಿನ್ನೋರ್ ಮಾತಾಡಬೇಕು. ಕೇರಳ ಅಂದಿ, ಅರ್ಥ ಆಯ್ತಾ? ಕೇರಳ ಕೊಚ್ಚೆ ಅಂದಿ, ಗಲೀಜ್ ಅಂದಿ. ಬೈಬಾರ್ದು, ನೀನನ್ನು ಮಾತಾಡಿಸ್ಬಾರ್ದು ಅಂತೇಳಿ ತಾಳ್ಮೆ ಆಗಿದ್ದೆ. ಏನು ಬಿಲ್ಟಪ್ಪು, ಎಲ್ಲೋಡೋಗ್ಬಿಟ್ಲವಳು, ಓಡೋಗ್ಬಿಡಕ್ಕೆ ಏನ್ ನೀನ್ ದೊಡ್ಡ ಇದು, ಅದಕ್ಕೆ ನೀನ್ ಓಡ್ ಬೇರೆ ಹೋಗ್ಬಿಡ್ತಾರೆ. ಯೂಸ್ಲೆಸ್ ಫೆಲೋ ಆಯ್ತಾ? ನಮಗೆ ಮಾತಾಡಕ್ ನಿನಗಿಂತ ಸಖತ್ತಾಗಿ ಬರುತ್ತೆ. ಕನ್ನಡಿಗರಿಗೆ ಮಾತಲ್ಲಿ ನಿಗಾನು ಇರತ್ತೆ, ಮಾತಿನ ಮೇಲೆ
ಜೊತೆಗೆ ಹೆಂಗ್ ಕೊಡ್ಬೇಕೋ ಹಂಗ್ ಕೊಡಕ್ಕೂ ಬರುತ್ತೆ. ಬೆಂಗಳೂರಿಂದ ಮಂಗಳೂರ್ವರ್ಗುನು ಎಲ್ಲ ಲ್ಯಾಂಗ್ವೇಜು ಬರುತ್ತೆ ನನಗೆ. ತುಳುವಲ್ಲಿ ಬೇಕಾ, ಕನ್ನಡದಲ್ಲಿ ಬೇಕಾ, ಯಾವ ಲ್ಯಾಂಗ್ವೇಜ್ ಬೇಕು ಹೇಳು, ತರಾವರಿ ಕನ್ನಡ ಮಾತಾಡ್ತೀನಿ ನಾನು. ನಿಂತರ ಕೇರಳ ಕೊಚ್ಚಂದಿ ಅಂತೂ ಅಲ್ಲ, ಆಯ್ತಾ? ಮಾತೆತ್ತರೆ ನಿಮ್ ಕುಟುಂಬದವ್ರ ಮಾನ ಮರ್ಯಾದೆ ತೆಗೆದು ಊರ್ ಬಾಗ್ಲಲ್ಲಿ ಇಟ್ಬಿಟ್ಟಿದ್ಯಾ. 3 ದಾರಿ ಸೇರೋ ಹತ್ರ ಕಚಡ ಹಂದಿ ತಗೊಬಂದು. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಅವಳಿಗೆ ಸೇರ್ಲಿ, ಅವಳು ಒಂದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ನೋ ಅಂದ್ರೆ ನೋ ಅಷ್ಟೇ, ಬಿಟ್ಬಿಡ್ಬೇಕು. ಬೇರೆ ಯಾವುದೋ ಸ್ವಾರ್ಥಕ್ಕೋಸ್ಕರ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡಬಾರದು ಅನ್ನೋ ಮೆಸೇಜ್ ಅನ್ನ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.